ಎಕರೆಗಟ್ಟಲೆ ಜಮೀನಿನಲ್ಲಿ ಫಸಲು ಬಂದಿತ್ತು. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಕಟಾವಿಗೆ ಬರೋ ಮುನ್ನವೇ ನೀರು ಪಾಲಾಗಿದೆ. ಅತ್ತ ಮಳೆ, ಇತ್ತ ಉಕ್ಕಿದ ನದಿಗಳಿಂದ ಅಪಾರ ಪ್ರಮಾಣದ ಬೆಳೆ ಹಾಳಾಗಿದ್ದು ಅನ್ನದಾತನಿಗೆ ದಿಕ್ಕೇ ತೋಚದಂತಾಗಿದೆ. ಬೀದರ್ ಜಿಲ್ಲೆಯಾದ್ಯಂತ ಕಳೆದ 2 ದಿನದಿಂದ ಧಾರಾಕಾರ ಮಳೆಯಾಗುತ್ತಿದೆ. ಸೂಕ್ತ ಪರಿಹಾರ ಕೊಡಿಸಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಬಾಂಜ್ರಾ ನದಿ ಮಾರ್ಧನಿಸ್ತಾ ಇದೆ. ದೂದ್ಗಂಗಾ ನದಿ ದುರ್ಗಿ ಅವತಾರ ತಾಳಿದೆ. ಹಾಲಕಟ್ಟಿ ಹಳ್ಳ ಅಬ್ಬರಿಸ್ತಾ ಇದೆ. ಎಕರೆಗಟ್ಟಲೆ ಬೆಳೆ ನೀರು ಪಾಲಾದ್ರೆ ಅನ್ನದಾತ ಕಣ್ಣೀರಾಗಿದ್ದಾನೆ. ಇಷ್ಟಕ್ಕೆಲ್ಲ ಕಾರಣವೇ ನದಿಗಳ ರೌದ್ರ ರೂಪ. ಮಳೆ ಅಬ್ಬರ, ಉಕ್ಕಿದ ನದಿಗಳು, ಜಮೀನು ಜಲಾವೃತ. ಸಾವಿರಾರು ಎಕರೆ ಬೆಳೆ ಹಾನಿ, ಕಂಗೆಟ್ಟ ಅನ್ನದಾತ. ಕಣ್ಣು ಹಾಯಿಸಿದಲ್ಲೆಲ್ಲ ನೀರು, ಬರೀ ನೀರು. ಒಂದ್ ಕಡೆ ಮಳೆ, ಮತ್ತೊಂದು ಕಡೆ ಉಕ್ಕಿದ ನದಿಗಳ ಅಬ್ಬರಕ್ಕೆ ಎಕರೆಗಟ್ಟಲೆ ಜಮೀನು ಜಲಾವೃತವಾಗಿದೆ. ತರಹೇವಾರಿ ಬೆಳೆಗಳು ನೀರು ಪಾಲಾಗಿದೆ. ಬೀದರ್ ಜಿಲ್ಲೆ ಜೀವನಾಡಿಯಾಗಿರುವ ಬಾಂಜ್ರಾ ನದಿ ಉಕ್ಕಿ ಹರಿತಾ ಇದೆ. ಭಾಲ್ಕಿ ತಾಲೂಕಿನ ಹಾಲಹಳ್ಳಿಯ ಕಾರಂಜಾ ಡ್ಯಾಂನಿಂದ 6 ಕ್ರಸ್ಟ್ ಗೇಟ್ಗಳನ್ನು ತೆರೆಯಲಾಗಿದೆ. 10,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದು ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು, ಉದ್ದು, ಹೆಸರು, ಸೋಯಾಬೀನ್ ಬೆಳೆ ಕೊಚ್ಚಿ ಹೋಗಿದೆ. ಸದ್ಯ ನಾನು ಬೀದರ್ ತಾಲೂಕಿನ ಕಾಶಂಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ದೃಶ್ಯಗಳನ್ನು ಸಹಿತ ನೀವು ನೋಡಬಹುದು. ಇಲ್ಲಿ ರೈತರು ಎಲ್ಲರೂ ಕೂಡ ಏನು ತಾವು ಬೆಳೆದಂತ ಬೆಳೆಯನ್ನ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಿದ್ದಾರೆ. ಯಾಕೆಂದ್ರೆ ಮೊಣಕಾಲುದ್ದ ನೀರಿನಲ್ಲಿ ಬೆಳೆಯನ್ನ ನಿಂತ್ಕೊಂಡು ಈಗಾಗಲೇ ಹಾಳಾಗುವಂತ ಸನ್ನಿವೇಶ ಕೂಡ ಬಂದಿರತಕ್ಕಂಥದ್ದು. ಆದ್ರೆ ಕಟಾವಿಗೆ ಬಂದಂತ ಹೆಸರು ಈಗ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ಮತ್ತೆ ಮಳೆ ಸುರಿತಾ ಇದ್ದು ದೂದ್ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗಾ ಬಳಿ ಅಪಾರ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿದೆ. ಹೀಗಾಗಿ ಉದ್ದು, ಸೋಯಾ, ಶೇಂಗಾ, ಕಬ್ಬಿನ ಬೆಳೆ ನೀರಲ್ಲೇ ಕೊಳೆತು ಹೋಗ್ತಾ ಇದೆ. ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಅನ್ನದಾತ ಅಂಗಲಾಚುತ್ತಿದ್ದಾನೆ. ಗದಗ ಜಿಲ್ಲೆಯಲ್ಲೂ ನಿರಂತರ ಮಳೆಗೆ ಈರುಳ್ಳಿ ಬೆಳೆದವರ ಕಣ್ಣಲ್ಲಿ ನೀರು ತರಿಸಿದೆ. ಹೊಂಬಳ ಗ್ರಾಮ ಸೇರಿದಂತೆ ಹಲವೆಡೆ 3,000 ಹೆಕ್ಟೇರ್ ಈರುಳ್ಳಿ ಬೆಳೆ ಹಾನಿಗೊಳಗಾಗಿದೆ. ಉತ್ತಮ ಫಸಲಿನಿಂದ ಎಕರೆಗೆ ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ದಿಕ್ಕೆಟ್ಟಿದ್ದಾರೆ. ಸರ್ಕಾರ 5 ಗ್ಯಾರಂಟಿ ಜೊತೆಗೆ ಬೆಳೆ ಹಾನಿ ಪರಿಹಾರದ ಭಾಗ್ಯ ನೀಡಿ ಅಂತ ಮನವಿ ಮಾಡ್ತಿದ್ದಾರೆ. ಇನ್ನು ನಮ್ಮ ಜನಪ್ರತಿನಿಧಿಗಳಾದರೂ ಅಧಿವೇಶನದೊಳಗೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಅದ್ರ ಬಗ್ಗೆ ವಿಶೇಷ ಚರ್ಚೆ ಮಾಡಿ ಗಮನ ವಹಿಸಿ ನಮ್ಗೆ ಸೂಕ್ತ ಪರಿಹಾರ ಕೊಡಿಸಿಕೊಟ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ದರ್ಗಾದ ಬಳಿ ಮಳೆರಾಯನ ಅಬ್ಬರಕ್ಕೆ ಕ್ವಿಂಟಾಲ್ ಗಟ್ಟಲೆ ಹೆಸರುಕಾಳು ಕೊಚ್ಚಿ ಹೋಗಿದೆ. ಹೆಸರುಕಾಳು ರಕ್ಷಿಸಲು ರೈತರು ಹರಸಾಹಸ ಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹೀಗಾಗಿ ಪರಿಹಾರ ನೀಡಿ ಅಂತ ಬಿಜೆಪಿ ಪ್ರತಿಭಟನೆ ನಡೆಸಿತು. ಮಾಜಿ ಸಚಿವ ಶಂಕರ್ ಪಾಟೀಲ್ ಮೊನೇನಕೊಪ್ಪ ನೇತೃತ್ವದಲ್ಲಿ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, TV9.